ಪ್ರೈಸ್ ಲಾರ್ಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೇನೆ. ಸೊ ಇವತ್ತು ಕೂಡ ನಿಮ್ಮ ಜೊತೆಯಲ್ಲಿ ನಾನು ಈ ಮುಂಜಾನೆಯ ಒಂದು ಡಿವೋಷನಲ್ಲಿ ಮಾತನಾಡೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ನಂಬ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ. ನಾನು ಇನ್ನೂ ಗೋವಾದಲ್ಲಿದ್ದೀನಿ. ನಾಳೆ ದಿವಸ ಗುರುವಾರ ಮತ್ತೆ ನಿಮ್ಮ ಜೊತೆಯಲ್ಲಿ ಲೈವಲ್ಲಿ ಬಂದು ದೇವರ ವಾಕ್ಯವನ್ನು ಮತ್ತೆ ನಾನು ಹಂಚ್ಕೊಳ್ತೇನೆ. ಆದರೆ ನಾವು ಮೊನ್ನೆ ದಿವಸ ಬಿಟ್ಟಂಥ ಮತ್ತಾಯನ ಬರೆದ ಸುವಾರ್ತೆ ನಾವು ಮತ್ತೆ ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಇವತ್ತು ನಾವು ಧ್ಯಾನ ಮಾಡೋಣ. ಸೊ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಿಂದ ಆ ವಚನವನ್ನು ನಾನು ನಿಮಗೋಸ್ಕರ ಮೊದಲು ಓದ್ತೇನೆ. ಆನಂತರ ನಾವು ದೇವರು ಏನು ನಮಗೆ ಈ ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೋ ಅದನ್ನು ನಾವು ಕಲ್ತ್ಕೊಳ್ಳೋಣಂತೆ. 4ನೇ ಅಧ್ಯಾಯ 1ನೇ ವಚನದಿಂದ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ನೋಡಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಡಬೇಕೆಂಬುದಾಗಿ ದೇವರ ಆತ್ಮನು ಯೇಸು ಸ್ವಾಮಿಯನ್ನು ಅಡವಿಗೆ ತೆಗೆದುಕೊಂಡು ಹೋದ್ರಂತೆ. ನಾವು ಅನೇಕ ಬಾರಿ ಅಂದ್ಕೊಳ್ತೇವೆ ಏನಂತಂದರೆ ದೇವರು ನಮ್ಮನ್ನು ಶೋಧಿಸುವುದಿಲ್ಲ ಎಂಬುದಾಗಿ, ಅಥವಾ ದೇವರು ನಮ್ಮನ್ನು ಪರೀಕ್ಷಿಸುವುದಿಲ್ಲ ಎಂಬುದಾಗಿ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಆ ರೀತಿಯಲ್ಲಿಲ್ಲ. ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ದೇವರ ಆತ್ಮನೇ ಯೇಸು ಸ್ವಾಮಿಯನ್ನು ಶೋಧಿಸಬೇಕೆಂಬುದಾಗಿ ಅಡವಿಗೆ ಕರೆದುಕೊಂಡು ಹೋಗ್ತಾರಂತೆ. 40 ದಿವಸ ಯೇಸು ಸ್ವಾಮಿ ಅಲ್ಲಿ ಊಟ ಮಾಡ್ತಾ ಇಲ್ಲ, ಯಾವುದನ್ನು ಮಾಡ್ತಾ ಇಲ್ಲ. ಸೊ 40 ದಿವಸಗಳಾದಮೇಲೆ ಯೇಸು ಸ್ವಾಮಿಗೆ ಹಸಿವಾಯಿತು. ನಾನು ಒಂದು ಸಂಗತಿ ನಿಮ್ಮ ಜೊತೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ನೋಡ್ರಿ, ದೇವರು ನಮ್ಮನ್ನು ಪರಿಶೋಧಿಸ್ತಾರೆ. ದೇವರು ನಮ್ಮನ್ನು ಪರಿಶೋಧಿಸ್ತಾರೆ. ಪರಿಶೋಧನೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಪದ ಟೆಸ್ಟ್ ಎಂಬುದಾಗಿ. ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಆದರೆ ಸೈತಾನನ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುವುದಿಲ್ಲ. ಸೈತಾನ್ ನಮ್ಮನ್ನು ಶೋಧನೆಗೆ ಒಳಪಡಿಸ್ತಾರೆ. ಶೋಧನೆ ಅಂದರೆ ಟೆಂಪ್ಟೇಷನ್. ಅಂದರೆ ನಾವು ಬೀಳಬೇಕಂತಲೇ ಸೈತಾನ ನಮ್ಮ ಜೀವನದಲ್ಲಿ ಆ ಎಲ್ಲ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಸೊ ಇಲ್ಲಿ ನೋಡ್ರಿ, ದೇವರ ಆತ್ಮನು ಯೇಸು ಸ್ವಾಮಿ ಪರೀಕ್ಷಿಸಲ್ಪಡಬೇಕು ಎಂಬುದಾಗಿ. ಯಾಕಂತಂದರೆ ನೋಡ್ರಿ, ಯೇಸು ಸ್ವಾಮಿ ದೇವರ ಮೇಲೆ ಇಟ್ಟಂಥ ಭರವಸೆ ಅದು ಬಂಗಾರಕ್ಕಿಂತ ಅಮೂಲ್ಯವಾದಂಥ ಭರವಸೆ ಆಗಿತ್ತು. ಯೇಸು ಸ್ವಾಮಿ ದೇವರ ಮೇಲೆ ಇಟ್ಟಂಥ, ತಂದೆಯ ದೇವರ ಮೇಲೆ ಇಟ್ಟಂಥ ಒಂದು ನಂಬಿಕೆ ಅದು ಬಂಗಾರಕ್ಕಿಂತ ಅಮೂಲ್ಯವಾದದ್ದು. ಸೊ ನಂಬಿಕೆಯನ್ನು ಯಾವಾಗಲೂ ದೇವರು ಪರೀಕ್ಷಿಸುವಂಥವರಾಗಿದ್ದಾರೆ. ಸೊ ಇವತ್ತು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯೇಸು ಸ್ವಾಮಿಯನ್ನು ಅವರು ಮನುಷ್ಯರಾಗಿ ಲೋಕಕ್ಕೆ ಬಂದಾಗ ದೇವರ ಆತ್ಮನ ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರಂತೆ. ಓಕೆ, ಸೊ ಹಗಲಿರುಳು 40 ದಿವಸ ಯೇಸು ಸ್ವಾಮಿ ಉಪವಾಸವಿದ್ದಾರೆ. ಈಗೇನಾಗ್ತಾ ಇದೆ, ಅವರಿಗೆ ಹಸಿವೆ ಆಗ್ತಾ ಇದೆ. ಓಕೆ, 3ನೇ ವಚನ ಈಗ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ. ನೋಡ್ರಿ, ಸೈತಾನನು ಯೇಸು ಸ್ವಾಮಿಗೆ ತರ್ತಿರುವಂಥ ಮೊದಲನೇ ಒಂದು ಶೋಧನೆ ಏನಂತಂದರೆ ಡೌಟ್. ಹಲ್ಲೆಲೂಯಾ. ಸೊ ವೆನ್ ವಿ ಡೌಟ್ ದ ಪ್ರಾಮಿಸ್ ಆಫ್ ಗಾಡ್, ಯಾವಾಗ ನಾವು ಏನಾಗಿದ್ದೇವೆ ಅನ್ನೋದನ್ನು ನಾವು ಡೌಟ್ ಮಾಡ್ತೀವೋ, ಆ ಡೌಟಲ್ಲಿ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸೈತಾನ ತರುವಂಥ ಒಂದು ಬೀಜನೇ ಸಂಶಯ ಅನ್ನುವಂಥ ಬೀಜ ನಮ್ಮ ಜೀವನದಲ್ಲಿ. ಸೊ ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಸೈತಾನ್ ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಗೆ, ನೀನು ದೇವರ ಮಗನಾಗಿದ್ದರೆ. ಹಲ್ಲೆಲೂಯಾ. ಸೊ ನನ್ನ ಪ್ರೀತಿ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವನದಲ್ಲೂ ಕೂಡ ಸೈತಾನನು ಈ ರೀತಿಯಾದಂಥ ಪ್ರಶ್ನೆಯನ್ನು ತರ್ಬೋದು. ನೀನು ದೇವರ ಮಗನ, ನೀನು ದೇವ್ರ ಮಗಳ, ನೀನು ಎಷ್ಟೊಂದು ತಪ್ಪು ಮಾಡಿದ್ಯಾ, ದೇವ್ರು ನಿನ್ನನ್ನು ಕ್ಷಮಿಸ್ತಾರಾ, ಅಥವಾ ದೇವ್ರು ನಿನ್ನನ್ನು ಪ್ರೀತಿಸ್ತಾರಾ, ಅಥವಾ ದೇವ್ರು ನಿನ್ನ ಜೊತೆಯಲ್ಲಿ ಇರ್ತಾರಾ? ನಿನ್ನಂಥ ಪಾಪಿ ಜೊತೆಯಲ್ಲಿ ದೇವರು ಇರೋದಿಲ್ಲ ಬಿಡು, ನಿನ್ನಂಥ ಒಂದು ದೇವರನ್ನು ಬಿಟ್ಟು ದೂರ ಹೋದಂಥ ವ್ಯಕ್ತಿಯ ಜೊತೆಯಲ್ಲಿ ದೇವರು ಇರೋದಿಲ್ಲ ಬಿಡು ಎಂಬುದಾಗಿ ಕೆಲವೊಂದು ಸಾರಿ ಜನರು ಸೈತಾನನ್ನು ಹೇಳುವಂಥವರಾಗಿದ್ದಾರೆ. ನಾವು ಯಾರ ಮಾತನ್ನು ನಂಬ್ತೇವೆ? ಯಾರ ಮಾತನ್ನು ನಾವು ನಂಬ್ತೇವೆ? ನಾವು ಇವತ್ತು ದೇವರ ಮಾತನ್ನು ನಂಬಬೇಕು ಪ್ರಿಯರೇ. ಸಂಶಯಕ್ಕೆ ನಾವು ಅವಕಾಶನೇ ಕೊಡಬಾರ್ದು. ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ, ಇವತ್ತು ನಾವು ಕ್ರೈಸ್ತರಾಗಿ ಅಥವಾ ದೇವರು ನಂಬಿದಂಥ ಮಕ್ಕಳಾಗಿ ರಕ್ಷಣೆ ಹೊಂದಿ ಕೆಲವೊಂದು ಸಾರಿ ನಾವು ತಪ್ಪು ಮಾಡೋದಾದರೆ ಅಥವಾ ಪಾಪ ಮಾಡೋದಾದರೆ ಅದರ ಅರ್ಥ ನಾವು ದೇವ್ರ ಮಕ್ಕಳಲ್ಲ ಎಂಬುದಾಗಿ ಅಲ್ಲ. ದೇವರು ನಮ್ಮನ್ನು ಮತ್ತೆ ತಿದ್ತಾರೆ. ದೇವರು ಮತ್ತೆ ನಮ್ಮನ್ನು ಏನು ಮಾಡ್ತಾರೆ, ಸರಿಪಡಿಸ್ತಾರೆ. ಎಲ್ಲ ಕಾರ್ಯವನ್ನು ದೇವರು ಖಂಡಿತವಾಗಿ ಮಾಡ್ತಾರೆ. ಆದರೆ ನಾವು ತಪ್ಪಿ ಹೋಗಿದ್ದೇವೆ ಅಷ್ಟೇ. ಅದು ಒಂದೇ ಕಾರ್ಯವನ್ನು ನಾವು ನೋಡುವಂಥದ್ದಾಗಿರಬೇಕು. ಸೊ ನಾವು ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಅಥವಾ ನಾವು ದೇವರಲ್ಲಿ ಏನಾಗಿದ್ದೇವೆ ಅನ್ನುವಂಥ ಸತ್ಯವನ್ನು ಯಾವತ್ತೂ ಕೂಡ ಅಲ್ಲುಗಳಿಬಾರ್ದು ಪ್ರಿಯರೇ. ಹಾಗೆ ಅಲ್ಲುಗಳಿದ್ರೆ ಅಥವಾ ಡೌಟ್ ಪಡೋದಾದರೆ ಖಂಡಿತವಾಗಿ ಡೌಟ್ ಅನ್ನುವಂಥದ್ದೇ ಮೊದಲನೇ ಹೆಜ್ಜೆ ಸೈತಾನ ನಮ್ಮನ್ನು
ತನ್ನ ಒಂದು ವಶದಲ್ಲಿ, ತನ್ನ ಒಂದು ಟ್ರ್ಯಾಪಲ್ಲಿ ಹಾಕೋದಕ್ಕೆ ಇಷ್ಟಪಡೋದಕ್ಕೆ ಅವನು ಉಪಯೋಗ ಮಾಡುವಂಥ ಒಂದು ಆಯುಧ. ಸೊ ಇಲ್ಲಿ ದೇವರ ಮಗನಾಗಿದ್ದರೆ, ಯೇಸು ಸ್ವಾಮಿಗೆ ಏನು ಹೇಳ್ತಾ ಇದ್ದಾನೆ ಸೈತಾನನು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಹಲ್ಲೆಲೂಯ. ನೋಡ್ರಿ, ಕಲ್ಲುಗಳು, ಈಗ ಅವನಿಗಿದ್ದಂಥ ಅವಶ್ಯಕತೆಯನ್ನು ಸೈತಾನ ನೋಡ್ತಾ ಇದ್ದಾನೆ. ಇವತ್ತು ನಿನ್ನ ಜೀವನದಲ್ಲೂ ಕೂಡ ಒಂದೇನಾದರೂ ಸೈತಾನ ನಮ್ಮನ್ನು ಬೀಳಿಸ್ಬೇಕು ಎಂಬುದಾಗಿ ಇಷ್ಟಪಡೋದಾದರೆ ಅವನು ನೋಡುವಂಥ ಕ್ಷೇತ್ರ ಯಾವುದು ಗೊತ್ತಾ? ಯಾವುದರಲ್ಲಿ ನಮಗೆ ಕೊರತೆ ಇದೆ, ಇವತ್ತು ಯಾವ ವಿಷಯದಲ್ಲಿ ನಮಗೆ ಕೊರತೆ ಇದೆ. ಮೇ ಬಿ ನಮಗೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಕೊರತೆ ಇರುವುದಾದರೆ ಕೆಲವೊಂದು ಸಾರಿ ಹಣದ ಆಸೆಯನ್ನು ನಮಗೆ ತೋರಿಸ್ತಾನೆ. ಅಥವಾ ಇವತ್ತು ನಮಗೆ ಆರೋಗ್ಯದ ಕೊರತೆ ಇರುವುದಾದರೆ ಆರೋಗ್ಯಕ್ಕಾಗಿ ನಾವು ಮಾಟ ಮಂತ್ರದ ಕಡೆಗೆ ಹೋಗೋ ರೀತಿಯಲ್ಲಿ ಕೆಲವೊಬ್ಬರು ಹೇಳ್ತಾರೆ. ಯಾಕಂದ್ರೆ ನಾನು ಕೇಳಿದ್ದೀನಿ, ಕೆಲವೊಬ್ಬರು ದೇವರು ನಂಬಿದಂಥವರೇ ನನಗೆ ಆರೋಗ್ಯ ಬೇಕಂತಂದು ಅವ್ರ ಹತ್ರ ಹೋದೆ, ಇವ್ರ ಹತ್ರ ಹೋದೆ ಅಂತ. ಸೈತಾನನ ಆ ರೀತಿಯಲ್ಲಿ ನಮ್ಮನ್ನು ಶೋಧಿಸ್ತಾನೆ ಪ್ರೇರ. ನಮ್ಮ ಅವಶ್ಯಕತೆಗಳು ಅವನಿಗೆ ಪ್ಲಸ್ ಪಾಯಿಂಟು, ಅಂದರೆ ನಮ್ಮನ್ನು ಅದರಲ್ಲೇ ಸೈತಾನನು ನಮ್ಮನ್ನು ಶೋಧಿಸುವಂಥವನಾಗಿದ್ದಾರೆ. ಸೊ ಯೇಸು ಸ್ವಾಮಿಗೆ ಅಲ್ಲಿ ಬೇಕಾದಂಥ ಅವ್ರಿಗಿದ್ದಂಥ ಅವಶ್ಯಕತೆ ಏನಪ್ಪ ಅಂತಂದರೆ, ಅವರಿಗೆ ಆಹಾರದ ಅವಶ್ಯಕತೆ ಇತ್ತು, ಅವ್ರಿಗೆ ಊಟದ ಅವಶ್ಯಕತೆ ಇತ್ತು. ಯಾಕಂದರೆ 40 ದಿವಸ ಯೇಸು ಸ್ವಾಮಿ ಏನು ತಿಂದಿರಲಿಲ್ಲ, ಏನು ಕುಡಿಯಿರಲಿಲ್ಲ. ಅದಕ್ಕೆ ಅವ್ರಿಗೇನಾಗಿದೆ, ಅಲ್ಲಿ ಹಸಿವೆ ಆಗಿದೆ. ಓಕೆ, ಸೊ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಈ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಬದುಕ್ತಿರುವಂಥದ್ದು ರೊಟ್ಟಿ ತಿಂದ ಮಾತ್ರದಲ್ಲ. ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ, ಅದರಿಂದನೇ ಮಾತ್ರ ನಾವು ಬದುಕಿದ್ದೀವಿ ಅಂತೆ. ಯಾಕಂದರೆ ಊಟ ಮಾಡದೇನೂ ಕೂಡ ನಾವು ಬದುಕ್ಬೋದು. ಆದರೆ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂತ ಹೇಳಿ. ಹಲ್ಲೆಲೂಯ. ಸೊ ಹಂಗಂದರೆ ಒಂದು ಪ್ರಶ್ನೆ ನಾನು ಕೇಳ್ತೇನೆ, ಇವತ್ತು ನಾವು ಆಹಾರ ತಿನ್ನೋದೇ ಬಿಟ್ಟು ಬರೀ ದೇವರ ವಾಕ್ಯವನ್ನು ಓದಿದರೆ ನಾವು ಬದುಕ್ತೀವಾ? ನಾವು ಜೀವಂತವಾಗಿರೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ನಾವು ಹಾಕ್ಕೊಳ್ಳೋದಾದ್ರೆ ನಮಗೆ ಉತ್ತರ ಇದೆ ಏನಂದರೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಹಂಗಂದ್ರೆ ಸಾಧ್ಯ ಇಲ್ಲದ ಕಾರ್ಯವನ್ನು ಯಾಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದಾಗಿ ಯಾಕೆ ಹೇಳ್ತಾ ಇದ್ದಾರೆ ಸ್ವಾಮಿ? ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋಣ, ಯೇಸು ಸ್ವಾಮಿ ಯಾವ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಇಲ್ಲಿ ಈ ಶಾರೀರಿಕ ಬದುಕಿನ ಬಗ್ಗೆ ಮಾತಾಡ್ತಾ ಇಲ್ಲ. ಯೇಸು ಸ್ವಾಮಿ ಮಾತನಾಡ್ತಾ ಇರುವಂಥದ್ದು ಆತ್ಮಿಕ ಮನುಷ್ಯನ ಬದುಕಿನ ಬಗ್ಗೆ. ಇವತ್ತು ಶಾರೀರಿಕವಾಗಿ ನಾವು ಬದುಕಿದ್ದು ಆತ್ಮಿಕವಾಗಿ ಸತ್ತಿರ್ಬೋದು, ಹೌದಲ್ವಾ? ನಾವು ದೇವರಿಂದ ದೂರವಾಗಿರ್ಬೋದು. ಸೊ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನನಗೆ ಶರೀರದಲ್ಲಿ ಬದುಕೋದಕ್ಕಿಂತ ಪ್ರಾಮುಖ್ಯ ಆತ್ಮದಲ್ಲಿ ಬದುಕುವಂಥದ್ದು, ನನ್ನ ದೇವರಲ್ಲಿ ನಾನು ಬದುಕುವಂಥದ್ದು ಪ್ರಾಮುಖ್ಯ ಎಂಬುದನ್ನು ಯೇಸು ಸ್ವಾಮಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಶರೀರವಾಗಿ ಬದುಕಿ ಅಂದರೆ ತನ್ನ ಇಷ್ಟ ಬಂದಂಗೆ ತಾನು ಬದುಕುವುದಕ್ಕಿಂತಲೂ ಆತ್ಮೀಕವಾಗಿ ಬದುಕುವಂಥದ್ದು ಇಂಪಾರ್ಟೆಂಟ್ ಆಗಿತ್ತು, ಅದು ಪ್ರಾಮುಖ್ಯವಾಗಿತ್ತು. ಸೊ ಅದಕ್ಕೇ ಯೇಸು ಸ್ವಾಮಿ ಹೇಳ್ತಾರೆ ಏನಂದರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕೋದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ. ಆ ಮಾತು ಏನು ಗೊತ್ತಾ? 2 ವಿಧವಾದಂಥ ಮಾತಿದೆ ಪ್ರೇಯರ್. ಒಂದು ಇಲ್ಲಿ ವಾಕ್ಯ ಎಂಬುದಾಗಿ ಇದೆ ಅಲ್ವಾ, ಮಾತನ್ನುವಂಥದ್ದು ವರ್ಡ್ ಎಂಬುದಾಗಿ ಇಂಗ್ಲೀಷಲ್ಲಿ ನಾವು ನೋಡ್ತೇವೆ. ಒಂದು ವರ್ಡ್ ಬಂದು ಅದು ಲೋಗೋಸ್ ಎಂಬುದಾಗಿ ನಾವು ಹೇಳ್ತೇವೆ. ಲೋಗೋಸ್ ಅನ್ನೋದಾದರೆ ಬರೆದಂಥ ದೇವರ ವಾಕ್ಯ. ಈಗ ದೇವರ ವಾಕ್ಯದಲ್ಲಿ ಏನೇನು ವಚನಗಳು ಬರೆದಿದೆ ಇದೆಲ್ಲ ಲೋಗೋಸ್ ಎಂಬುದಾಗಿ ಕರಿತೇವೆ ನಾವು. ಓಕೆ, ಈಗಾಗಲೇ ಪ್ರಕಟವಾದಂಥ. ಇನ್ನೊಂದು ರೇಮಾ ವಾಕ್ಯ ಎಂಬುದಾಗಿ ನಾವು ಕರಿತೇವೆ. ರೇಮಾ ಅನ್ನೋದಾದರೆ ದೇವರು ಪ್ರಕಟಿಸುವಂಥ ವಾಕ್ಯ. ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ ಆರೋಗ್ಯದ ಅವಶ್ಯಕತೆ ಇದ್ದರೆ ದೇವರ ಆರೋಗ್ಯದ ಬಗ್ಗೆ ಕೆಲವೊಂದು ವಚನಗಳನ್ನು ನಿಮ್ಮ ಹೃದಯದಲ್ಲಿ ತರ್ಬೋದು. ಸೊ ಅದೇನಾಗುತ್ತೆ, ರೇಮಾ ಮಾತಾಗುತ್ತೆ, ಅದು ಲಿವಿಂಗ್ ವರ್ಡ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾರೆ. ರಿಟರ್ನ್ ವರ್ಡ್ ಆಫ್ ಗಾಡ್ ಈಸ್ ಲೋಗೋಸ್, ಲಿವಿಂಗ್ ವರ್ಡ್ ಆಫ್ ಗಾಡ್ ಆರ್ ಟ್ರಾನ್ಸ್ಫಾರ್ಮಿಂಗ್ ವರ್ಡ್ ಆಫ್ ಗಾಡ್ ಈಸ್ ರೇಮಾ. ಅಂದರೆ ನಮಗೆ ಬೇಕಾದಂಥ ಮಾತನ್ನು, ನಮಗೆ ಬೇಕಾದಂಥ ವಚನವನ್ನು ಕೊಡುವಂಥದ್ದು ಅದು ರೇಮಾ ವಾಕ್ಯ. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮನುಷ್ಯನು ಬದುಕುವಂಥದ್ದು ಇಲ್ಲಿ ಲೋಗೋಸ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಡೈಲಿ ವಾಕ್ಯವನ್ನು ಬೈಹಟ್ ಮಾಡಿದರೆ, ವಾಕ್ಯವನ್ನು ಓದಿದರೆ ಅಲ್ಲ, ಡೈಲಿ ದೇವರ ವಾಕ್ಯವನ್ನು ಧ್ಯಾನಿಸಿ ಆ ವಾಕ್ಯ ನನ್ನೊಟ್ಟಿಗೆ ಮಾತನಾಡುವಾಗ ನಾನು ಆತ್ಮೀಕವಾಗಿ ಬದುಕ್ತೇನೆ. ಇದು ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತಿನ ಅರ್ಥ ಪ್ರೇಯರ್. ಹಲ್ಲೆಲೂಯ. ಸೊ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಏನು ಮಾಡ್ತಾರಂತೆ, ಬದುಕ್ತಾರಂತೆ. ಸೊ ಯೇಸು ಸ್ವಾಮಿ ಸ್ಪಷ್ಟವಾಗಿ ಸೈತಾನನಿಗೆ ತಿಳಿಸಿದ್ರೆ ಏನಂದರೆ, ನನಗೆ ಈ ಶರೀರದ ಬದುಕಿಗಿಂತ ಆತ್ಮೀಕವಾದಂಥ ಬದುಕು ನನಗೆ ಪ್ರಾಮುಖ್ಯ ಅಂತ. ನೋಡಿ, ಸೈತಾನ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ, ಅಂದರೆ ನಮ್ಮ ಅವಶ್ಯಕತೆ ಏನಿದೆ ಅದರ ಪ್ರಕಾರವಾಗಿ ನಮಗೆ ಶೋಧನೆ ತರುವುದಾದರೆ, ಇವತ್ತು ಒಂದು ಮಾತನ್ನು ನಾವು ಸೈತಾನಿಗೆ ಹೇಳೋಣ, ನನಗೆ ನನ್ನ ಶರೀರದ ಮನುಷ್ಯನಿಗಿಂತ ಆತ್ಮಿಕ ಮನುಷ್ಯನು ಪ್ರಾಮುಖ್ಯ.
ಯಾಕಂದರೆ ಹೇಗೂ ನನ್ನ ಶರೀರದ ಮನುಷ್ಯ ಒಂದಿಲ್ಲ ಒಂದು ದಿವಸ ಏನಾಗ್ತಾನೆ, ಅವನು ಸತ್ತು ಹೋಗ್ತಾನೆ. ಶರೀರದ ಮನುಷ್ಯ ಒಂದಿಲ್ಲ ಒಂದು ದಿವಸ ಮಣ್ಣಿಗೆ ಸೇರ್ತಾನೆ. ಆದರೆ ಆತ್ಮೀಕ ಮನುಷ್ಯ ಯಾವಾಗಲೂ ಬದುಕುವಂಥವನಾಗಿದ್ದಾನೆ. ಸೊ ನನ್ನ ಆತ್ಮಿಕ ಮನುಷ್ಯನಿಗೆ ಬೇಕಾದಂಥದ್ದನ್ನು ನಾನು ಕೊಡ್ತೇನೆ, ಅದನ್ನು ನಾನು ಪೂರೈಸ್ತೇನೆ ಎಂಬುದಾಗಿ ನಾವೇನು ಮಾಡೋಣ, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಸೈತಾನನ ಈ ಶೋಧನೆಯಿಂದ ನಮ್ಮನ್ನು ನಾವು ತಪ್ಪಿಸ್ಕೊಳ್ಳೋಣ. ಮತ್ತು ಎರಡನೇದು ನೋಡ್ರಿ, 5ನೇ ವಚನದಿಂದ ನಾವು ನೋಡ್ತೇವೆ. ಎರಡನೇ ಶೋಧನೆ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಮೊದಲನೇದು ಬರೆಯದೇ ಇರುವಂಥದ್ದನ್ನು ಹೇಳ್ದ, ಅಂದರೆ ವಾಕ್ಯದಲ್ಲಿ ಇಲ್ಲದೇ ಇರುವಂಥದ್ದು ಏನಂದರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡು. ಈಗ ಸೈತಾನಿಗೆ ಯೇಸು ಸ್ವಾಮಿ ವಾಕ್ಯದ ಮೂಲಕ ಉತ್ತರ ಕೊಟ್ಟಿದ್ದರಿಂದ ಈಗ ಸೈತಾನ್ ಏನು ಮಾಡ್ತಾ ಇದ್ದಾನೆ, ಆ ವಾಕ್ಯವನ್ನೇ ಪ್ರಯೋಜನ ಪಡಿಸ್ಕೊತಾ ಇದ್ದಾನೆ. ಇವತ್ತು ನಾವು ಅಂದ್ಕೊಳ್ಳೋದು ಬೇಡ, ವಾಕ್ಯ ಯಾರೇ ಹೇಳಿದ್ರು ಕೂಡ ಅದು ದೇವ್ರ ವಾಕ್ಯ, ಅವರು ಹೇಗೆ ಹೇಳಿದ್ರು ಕೂಡ ದೇವ್ರ ವಾಕ್ಯ ಅದನ್ನು ಅಂಗೀಕಾರ ಮಾಡಬೇಕೆಂಬುದಾಗಿ ಒಂದು ಮಾತನ್ನು ತಲೆಯಲ್ಲಿ ಇಟ್ಕೊಳ್ರಿ, ದೇವರ ವಾಕ್ಯವನ್ನು ತಿರುಗಿಸಿ ಹೇಳ್ಬೋದು ನಾವು. ದೇವರ ವಾಕ್ಯವನ್ನು ಕೆಲವೊಬ್ಬರು ತಮಗೆ ಸಾಧಕವಾಗಿ ನಿಮಗೆ ಸಾರ್ಬೋದು, ತಮಗೆ ಸಾಧಕವಾಗಿ ತಮಗೆ ಉಪಯೋಗ ಆಗಬೇಕನ್ನುವಂಥ ರೀತಿಯಲ್ಲಿ ನಿಮಗೆ ಸಾರ್ಬೋದು. ಬಟ್ ನಾವು ಯಾವಾಗಲೂ ಕೂಡ ನಾವು ಎಚ್ಚರಿಕೆಯಿಂದಿರುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಅವ್ರು ಸೈತಾನನು ಅವರು ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿನ ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಮೇಲೆ ನಿಲ್ಲಿಸಿ ಹೇಳ್ತಾ ಇದ್ದಾನೆ, ನೀನು ದೇವರ ಮಗನಾಗಿದೆ. ಮತ್ತೆ ಡೌಟ್ ಅನ್ನುವಂಥ ಬೀಜವನ್ನು ಬಿತ್ತಾ ಇದ್ದಾನೆ. ಇಫ್ ಯು ಆರ್ ಅ ಸನ್ ಆಫ್ ಗಾಡ್, ನೀನು ದೇವರ ಮಗನಾಗಿರುವುದಾದರೆ ನೀನೇನು ಮಾಡು, ಕೆಳಕ್ಕೆ ಧುಮುಕು, ಕೆಳಕ್ಕೆ ಧುಮುಕು. ಆತನು ಅಂದರೆ ಯಾರು, ತಂದೆ ನಿನ್ನ ವಿಷಯವಾಗಿ ತನ್ನ ದೂತನಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ. ಹಲ್ಲೆಲೂಯಾ. ನಿಜ ತಾನೆ, ಇದನ್ನು ಖಂಡಿತವಾಗಿ ಮಾಡ್ತಾ ಇರ್ತಾನೆ. ಸೊ ಆದರೆ ಯಾಕೆ ಸ್ವಾಮಿ ಇದನ್ನು ಕೂಡ ಒಪ್ಕೊಳ್ತಾ ಇಲ್ಲ ಅಂತ ನಾವು ನೋಡೋದಾದರೆ 7ನೇ ವಚನದಲ್ಲಿ ಹೇಳ್ತಾರೆ, ಯಾಕೆ ಸ್ವಾಮಿ ಈ ಮಾತನ್ನು, ಸೈತಾನನ ಮಾತನ್ನು ಒಪ್ಪಿಕೊಂಡು ನಾನು ಪ್ರೂವ್ ಮಾಡೋಣ, ನಾನು ಯಾರಾಗಿದ್ದೇನೆ ಎಂಬುದಾಗಿ ಅವನು ಪ್ರೂವ್ ಮಾಡ್ತೇನೆ ಎಂಬುದಾಗಿ ಅವರು ಹೇಳದೇ ಇದ್ದಾರೆ ಎಂಬುದಾಗಿ ನಾವು ನೋಡೋದಾದರೆ 7ನೇ ವಚನ ಅದಕ್ಕೆ ಉತ್ತರ ಕೊಡ್ತದೆ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದು ಸಹ ಬರೆದದೆ. ಹಲ್ಲೆಲೂಯಾ. ದೇವರನ್ನು ನಾವೇನು ಮಾಡಬಾರ್ದು, ಪರೀಕ್ಷಿಸಬಾರ್ದು. ದೇವರು ದೇವರೇ, ನೀನು ದೇವರಾಗಿದ್ದರೆ ಇದನ್ನು ಮಾಡು, ನೀನು ದೇವರಾಗಿದ್ದರೆ ಅದು ಮಾಡು, ಅದು ತಪ್ಪಾದಂಥ ಮಾತು. ನಮ್ಮ ದೇವರು ದೇವರೇ. ಸ್ವಾಮಿ ನಿನ್ನ ಚಿತ್ತವಿರುವುದಾದರೆ ಇದನ್ನು ಮಾಡು, ನಿನ್ನ ಚಿತ್ತವಿರುವುದಾದರೆ ಅದನ್ನು ಮಾಡು ಎಂಬುದಾಗಿ ನಾವು ಕರ್ತನಿಗೆ ಹೇಳಬೇಕು. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾನು ಪರೀಕ್ಷೆ ಮಾಡೋದಿಲ್ಲ, ನನಗೆ ಗೊತ್ತು ನನ್ನ ತಂದೆ ಆ ರೀತಿಯಲ್ಲಿ ಎತ್ಕೊಳ್ತಾರೆ. ನೋಡಿ, ಇದು ಹೊಸದಾಗಿ ನೋಡಿ, ಇನ್ನೂವರೆಗೂ ಕೂಡ ಯೇಸು ಸ್ವಾಮಿ ಆ ರೀತಿಯಲ್ಲಿ ಜಿಗಿದಿಲ್ಲ, ತಂದೆ ಹಿಡ್ಕೊಂಡಿಲ್ಲ, ತನ್ನ ದೂತರನ್ನು ಕಳಿಸಿಲ್ಲ. ಸೊ ಆಯಿತು, ನಾವು ಟ್ರೈ ಮಾಡೋಣ ಅಂತ ಮಾಡ್ಬೋದಿತ್ತಲ್ವ, ಯಾಕೆ ಮಾಡ್ತಾ ಇಲ್ಲ? ಇಟ್ ಈಸ್ ನಾಟ್, ವಿ ಶುಡ್ ನಾಟ್ ಪ್ರೂವ್ ಎನಿ ಒನ್. ನಾವು ಏನಾಗಿದ್ದೇವೆ ಅನ್ನೋದು ಯಾರಿಗೂ ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಏನಾಗಿದ್ದೇವೆ ಆ ರೀತಿಯಲ್ಲಿ ನಾವು ಬದುಕಿದರೆ ಸಾಕು. ಹಲ್ಲೆಲೂಯಾ. ಸೊ ಅದಕ್ಕೆ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾವು ಪರೀಕ್ಷಿಸಬಾರ್ದು, ದೇವರು ನಾವೇನು ಮಾಡಬಾರ್ದು, ಪರೀಕ್ಷಿಸಬಾರ್ದು. ಒಂದು ಮಾತು ಹೇಳ್ತೇನೆ ನನ್ನ ಪ್ರೀತಿ ಸಹೋದರ ಸಹೋದರಿ, ಇದು ಲಕ್ಷ್ಯ ಇಟ್ಟು ಕೇಳಿಸ್ಕೊಳ್ರಿ. ನಾನು ಭಾರದಿಂದ ಈ ಮಾತನ್ನು ಹೇಳ್ತೇನೆ. ಅನೇಕ ಜನರು ಯಾಕೆ ಕಾಣಿಕೆ ಕೊಡ್ತಾರೆ ಗೊತ್ತಾ ದೇವರಿಗೆ? ಯಾಕಂದರೆ ರಿಟರ್ನ್ ಬರುತ್ತೆ ಅಂತ ಕಾಣಿಕೆ ಕೊಡ್ತಾರೆ. ನಾವು ಪರೀಕ್ಷೆ ಮಾಡ್ತೇವೆ ದೇವರನ್ನ. ಮಲಾಕಿಯ ಪುಸ್ತಕದಲ್ಲಿ ಬರೆದಿದೆಯಲ್ವಾ ಅಂತ ನಾವು ಹೇಳ್ತೇವೆ. ಅದು ತಪ್ಪು ಪ್ರಿಯರೇ. ಮಲಾಕಿ ಪುಸ್ತಕ ಅದು ಹಳೆ ಒಡಂಬಡಿಕೆ, ನಾವೀಗ ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಮಲಾಕಿ ಪುಸ್ತಕದಲ್ಲಿ ನೀವು ಹಳೆ ಒಡಂಬಡಿಕೆಯನ್ನು ತೆಗೆದುಕೊಳ್ಳೋದಾದರೆ ಅಲ್ಲಿ ಜನರು ಪಾಪ ಮಾಡಿದರೆ ಅಲ್ಲೇ ಸತ್ತು ಬೀಳ್ತಾ ಇದ್ರು. ಇವಾಗ ನಮ್ಗೆ ಹಂಗೆ ಆಗ್ತಾ ಇದೆಯಾ? ದೇವ್ರು ಕರುಣಾಮಯ ಆದಂಥ ದೇವ್ರು ಎಷ್ಟು ಕರುಣೆಯನ್ನು ತೋರಿಸ್ತಾ ಇದ್ದಾರಲ್ವ. ಸೊ ಆ ರೀತಿಯಲ್ಲಿ ಈಗ ನಡೀತಾ ಇಲ್ಲ. ಯಾಕೆ ನಾವು ಮತ್ತೆ ಹಳೆ ಒಡಂಬಡಿಕೆ ಬೋಧನೆಯನ್ನು ತೆಗೆದುಕೊಂಡು ಬಂದು ಹೊಸ ಒಡಂಬಡಿಕೆಯಲ್ಲಿ ನಾವು ಹಾಕಬೇಕು? ದೇವರನ್ನು ಪರೀಕ್ಷಿಸಬಾರ್ದು. ಇವನ್ ನಾವು ಕೊಡೋದ್ರ ವಿಷಯದಲ್ಲೂ ಕೂಡ ದೇವರು ಮತ್ತೆ ತಿರುಗಿ ನನಗೆ ಕೊಡಬೇಕು, ಅದಕ್ಕೆ ನಾನು ಕೊಡ್ತೇನೆ, ನೋ, ತಪ್ಪು ಅದು. ದೇವ್ರು ನನಗೆ ಕೊಟ್ಟರು ಕೊಡದೆ ಹೋದರೂ ನಾನು ದೇವರಿಗೆ ಕೊಡ್ತೇನೆ ಅನ್ನುವಂಥ ಹೃದಯ ನಮ್ಮ ಒಳಗಡೆ ಬರಬೇಕು. ಆಮೇನ್. ದೇವ್ರ ಜೊತೆಲಿ ಬಿಸ್ನೆಸ್ ಮಾಡಬೇಡ್ರಿ. ಯಾರು ಕೂಡ ತಮ್ಮ ತಂದೆ ತಾಯಿ ಜೊತೆಗಳಲ್ಲಿ ಬಿಸ್ನೆಸ್ ಮಾಡೋದಿಲ್ಲ. ತಂದೆ ತಾಯಿಗೆ ಪ್ರೀತಿಯನ್ನು ತೋರಿಸ್ತಾರೆ ಹೊರತು ಬಿಸ್ನೆಸ್ ಮಾಡೋದಿಲ್ಲ. ಇವತ್ತು ನನ್ನ ತಂದೆ ತಾಯಿಯನ್ನು ನಾನು ನೋಡ್ಕೊತೇನೆ ಅಂತ ಹೇಳಿ ನಾನು ಕಾಸು ಕೊಟ್ಟು ಅದಕ್ಕೆ ತಕ್ಕಂಗೆ ನನಗೇನಾದರೂ ಮಾಡು ಅಂತ ಹೇಳೋದಾದರೆ ಅದೇನದು ಬಿಸ್ನೆಸ್ಸು, ಅಸಹ್ಯವಾದಂಥ ಕಾರ್ಯ. ದೇವ್ರನ್ನ ಪರೀಕ್ಷೆ ಮಾಡಬೇಡ, ಬೇರೆ ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಸನ್ನಿವೇಶ ಬರಲಿ ದೇವ್ರನ್ನ ಪರೀಕ್ಷೆ ಮಾಡಿ. ಇವನ್ ಕೊಡೋದ್ರ ವಿಷಯದಲ್ಲಿ ಬಂದಾಗ ಕೂಡ ದೇವ್ರನ್ನ ಸುಮ್ಮನೆ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ್ರಿ. ದೇವ್ರು ನೀನು ಕೊಟ್ಟರು ಸ್ತೋತ್ರ, ಈಗಾಗಲೇ ಎಲ್ಲ ಕೊಟ್ಟಿದ್ದೀವಿ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಕರ್ತನಿಗೆ ಕೊಡ್ರಿ ಹೊರತು
ಕೊಟ್ಟರೆ ನನಗೆ 10 ಕೊಟ್ಟರೆ 100 ಬರುತ್ತೆ, 100 ಕೊಟ್ಟರೆ 1000 ಬರುತ್ತೆ, ಅದಕ್ಕೆ ನಾನು ಕೊಡ್ತೀನಿ. ದ್ಯಾಟ್ ಈಸ್ ರಾಂಗ್ ಮೋಟಿವ್ ಟು ಗಿವ್. ದ್ಯಾಟ್ ಈಸ್ ರಾಂಗ್ ಮೋಟಿವ್. ಕೊಡುವಂಥದ್ದು ನಮ್ಮ ಕೃತಜ್ಞತೆ ಆಗಿರಬೇಕು. ದೇವರು ನನಗೆ ಈಗಾಗಲೇ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಕೊಡ್ತೇನೆ ಎಂಬುದಾಗಿ ಕರ್ತನಿಗೆ ನಾವು ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಸ್ವಂತ ಒಂದು ಆಲೋಚನೆಯಿಂದ ನಾವು ಕರ್ತನಿಗೆ ಕೊಡಬಾರ್ದು, ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ನಾವು ದೇವರಿಗೆ ಕೊಡಬಾರ್ದು, ದೇವ್ರನ್ನ ಪರೀಕ್ಷಿಸಬಾರ್ದು. 8ನೇ ವಚನಕ್ಕೆ ನಾವು ಹೋಗೋದಾದರೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು. ನೋಡ್ರಿ, ಈಗ ಲಾಸ್ಟಿಗೆ ಸೈತಾನ ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿನ ಕರೆದುಕೊಂಡು ಹೋಗಿ ಎಲ್ಲ ಲೋಕದ ವೈಭವವನ್ನು ತೋರಿಸಿ, ಎಲ್ಲ ಹಣವನ್ನು, ಎಲ್ಲ ಆಸ್ತಿಯನ್ನು, ಎಲ್ಲ ಒಂದು ಜನರು ಮಜಾ ಮಾಡ್ತಿರೋದನ್ನು ಎಲ್ಲವನ್ನು ತೋರಿಸಿ ಹೇಳ್ತಾನೆ ಏನಂದರೆ, ನೀನು ನನಗೆ ಅಡ್ಡ ಬಿದ್ದರೆ ನಾನೇನು ಮಾಡ್ತೇನೆ, ಇದೆಲ್ಲವನ್ನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲವನ್ನು ನಿನಗೆ ಕೊಡುತ್ತೇನೆ. ಓಕೆ, ನಾವು ಲೂಕನ ಬರೋ ಸುವಾರ್ತೆಯಲ್ಲಿ ನೋಡ್ತೇವೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ ಅಂತ ಸೈತಾನ್ ಹೇಳ್ತಾನೆ. ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ಅಲ್ಲಿ ಹೇಳುವಾಗಲೂ ಕೂಡ ಯೇಸುಸ್ವಾಮಿ ಇಲ್ಲ 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 ಇದೆಲ್ಲ ನಂದು, ನನಗೆ ಕೊಡಲ್ಪಟ್ಟಿದೆ ಅಂತ ಯೇಸುಸ್ವಾಮಿ ಅಲ್ಲಿ ಆರ್ಗ್ಯೂ ಮಾಡಲಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಎಲ್ಲ ದೇವ್ರದು, ಎಲ್ಲ ವೈಭವ ದೇವ್ರದು, ಎಲ್ಲ ಆಸ್ತಿ ದೇವ್ರದು, ಎಲ್ಲ ಹಣ ದೇವ್ರದು, ಎಲ್ಲ ಐಶ್ವರ್ಯ ಎಲ್ಲ ದೇವ್ರದು. ಆದರೆ ಅದನ್ನು ಯಾರಿಗೆ ಕೊಟ್ಟರು? ಮನುಷ್ಯರಿಗೆ ಕೊಟ್ಟಿದ್ದು. ಮನುಷ್ಯರು ಏನು ಮಾಡಿದರು? ಪಾಪ ಮಾಡೋದ್ರ ಮೂಲಕವಾಗಿ ಅದನ್ನು ಸೈತಾನಿಗೆ ಕೊಟ್ಟರು. ಹಣ ಕೆಟ್ಟದ್ದಲ್ಲ, ಹಣದ ಆಸೆ ಕೆಟ್ಟದ್ದು. ಆಸ್ತಿ ಕೆಟ್ಟದ್ದಲ್ಲ, ಆಸ್ತಿ ಮೇಲೆ ಆಸೆ ಕೆಟ್ಟದ್ದು. ಸೊ ಇದೆಲ್ಲ ಏನು ಮಾಡಿಬಿಟ್ರು? ಜನರು ಹಣವನ್ನಾಗಿರಲಿ, ಆಸ್ತಿಯನ್ನಾಗಿರಲಿ, ಐಶ್ವರ್ಯವನ್ನಾಗಿರಲಿ, ವೈಭವನಾಗಲಿ ಇದನ್ನೆಲ್ಲ ಸೈತಾನ ಕೈಲಿ ಒಪ್ಪಿಸ್ಕೊಟ್ಬಿಟ್ರು. ಸೊ ಅದೇ ಕಾರಣದಿಂದಲೇ ಸೈತಾನ ಹೇಳ್ತಾ ಇದ್ದೆ, ನನಗೆ ಕೊಡಲ್ಪಟ್ಟಿದ್ದೆ, ನಾನು ನಿನಗೆ ಕೊಡ್ತೇನೆ, ನೀನು ಅಡ್ಡ ಬಿದ್ದರೆ. ಇವತ್ತು ಕೂಡ ಅಷ್ಟೇ, ನಾವು ಹಣವನ್ನು ಆರಾಧಿಸುವುದಾದರೆ ಹಣ ನಮಗೆ ಸಿಕ್ಕುತ್ತೆ, ಆದರೆ ದೇವರಿಂದ ನಾವು ದೂರವಾಗ್ತೇವೆ. ಅದಕ್ಕೆ ಯೇಸುಸ್ವಾಮಿ ಮುಂದೆ ಈ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಮುಂದೆ ನಾವು ಅದನ್ನು ನೋಡ್ತೇವೆ. ಆದರೂ ಕೂಡ ಒಂದು ಸರಿ ನಾನು ಹೇಳ್ತೇನೆ, ನೀವು ಹಣವನ್ನು ದೇವರನ್ನು ಆರಾಧಿಸಲು ಆಗೋದಿಲ್ಲ, ಎರಡನ್ನೂ ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯೇಸುಸ್ವಾಮಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ಹಣ ನಮಗೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹಣದ ಮೇಲಿನ ಆಸೆಯನ್ನು ಬಿಡ್ರಿ. ಹಣಕ್ಕಾಗಿ ದೇವ್ರನ್ನ ಹುಡುಕಬೇಡ್ರಿ, ದೇವ್ರನ್ನ ಹುಡುಕ್ರಿ. ದೇವ್ರನ್ನ ಹುಡುಕುವಾಗ ಮತ್ತಾಯನ ಬರೋ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲೇ ಯೇಸುಸ್ವಾಮಿ ಹೇಳ್ತಾರೆ, ಆಕಾಶದ ಹಕ್ಕಿಗಳಿಗೆ ಊಟವನ್ನು ಕೊಡುವಂಥ ದೇವರು, ಅಡವಿಯ ಹೂಗಳಿಗೆ ಸೌಂದರ್ಯವನ್ನು ಕೊಡುವಂಥ ದೇವರು ನಿಮ್ಮನಿಗೂ ಕೊಡ್ತಾರೆ, ನಿಮ್ಮನ್ನು ನೋಡ್ಕೊತಾರೆ, ನಿಮ್ಮ ಅವಶ್ಯಕತೆ ಏನಿದೆ ಅದೆಲ್ಲವನ್ನು ಕರ್ತನ ಪೂರೈಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಸೊ ದೇವರ ಮೇಲೆ ಭರವಸೆ ಇಟ್ಟರೆ ದೇವರು ಎಲ್ಲವನ್ನ ಕೊಡ್ತಾರೆ. ಸೊ ಆದರೆ ನಾವು ಹಣಕ್ಕೆ ಅಡ್ಡ ಬೀಳಬಾರ್ದು, ಹಣವನ್ನು ಆರಾಧಿಸಬಾರ್ದು, ಹಣಕ್ಕಾಗಿ ನಾವು ಬದುಕಬಾರ್ದು, ಈ ಲೋಕಕ್ಕಾಗಿ ನಾವು ಬದುಕಬಾರ್ದು ಪ್ರಿಯರೇ. ಕರ್ತನಿಗಾಗಿಯೇ ನಾವು ಬದುಕುವಂಥವರಾಗಿರ್ಬೇಕು. ಆಮೆನ್. ದೇವರು ನಮ್ಮನ್ನು ಅದೇ ಕಾರಣಕ್ಕೆ ಕರೆದಿದ್ದಾರೆ, ಬೇರೆ ಯಾವುದಕ್ಕಲ್ಲ. ಈ ಲೋಕಕ್ಕೋಸ್ಕರ ಬದುಕೋದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ, ದೇವರಿಗಾಗಿ ಬದುಕಬೇಕು, ದೇವ್ರ ರಾಜ್ಯಕ್ಕಾಗಿ ಬದುಕಬೇಕೆಂಬುದಾಗಿ ಕರೆದಿದ್ದಾರೆ. ಸೊ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಅವರಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಇವತ್ತು ನನ್ನ ಸಹೋದರ ಸಹೋದರಿ, ನೀನು ಹಣವನ್ನು ಆರಾಧಿಸ್ತಿರುವುದಾದರೆ, ಹಣವೇ ನಿನ್ನ ಜೀವನದ ಪ್ರಾಮುಖ್ಯವಾದ ಸಂಗತಿಯಾಗಿರುವುದಾದರೆ, ಕೆಲವೊಂದು ಸರಿ ಹಣಕ್ಕೋಸ್ಕರವಾಗಿ ದೇವರಿಂದಲೂ ನೀನು ದೂರವಾಗ್ತಿರುವುದಾದರೆ ಖಂಡಿತವಾಗಿ ಅದು ತಪ್ಪು. ಅದು ನಿನಗೆ ದೇವರಾಗಿದೆ, ಹಣ ನಿನಗೆ ದೇವರಾಗಿಬಿಟ್ಟಿದೆ. ಅದರಿಂದ ಹೊರಗಡೆ ಬನ್ನಿ. ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ, ದೇವರು ನಿಮಗೆ ಸಮಾಧಾನ ಕೊಡ್ತಾರೆ, ದೇವರು ನಿಜವಾಗ್ಲೂ ನೆಮ್ಮದಿಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾರೆ ಪ್ರಿಯರೇ. ನಾನು ಸ್ವಾಮಿಯನ್ನು ನಂಬಿದ ದಿವಸದಿಂದ ಇಲ್ಲಿವರೆಗೂ ಒಂದು ಸಾಕ್ಷಿಯನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಅನೇಕ ಬಾರಿ ನಾನು ಉಪವಾಸ ಇದ್ದಿದ್ದೇನೆ. ಸ್ವಾಮಿಯನ್ನು ನಂಬೋಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿ ತುಂಬ ನಾವು ಕಷ್ಟಪಟ್ಟಿದ್ದೇವೆ, ಊಟಕ್ಕೋಸ್ಕರ ಕಷ್ಟಪಟ್ಟಿದ್ದೀವಿ, ಎಲ್ಲದಕ್ಕೋಸ್ಕರ ಕಷ್ಟಪಟ್ಟಿದ್ದೀವಿ. ಆದರೆ ಅವ್ರನ್ನ ನಂಬಿದ ದಿನದಿಂದ ಇಲ್ಲಿವರೆಗೂ ದೇವರು ನನಗೆ ಊಟಕ್ಕೆ ಕೊರತೆ ಮಾಡಿಲ್ಲ, ಬಟ್ಟೆಗೆ ಕೊರತೆ ಮಾಡಿಲ್ಲ. ದೇವರು ನನಗೆ ಏನು ಬೇಕು ನಾನು ಅನೇಕ ಬಾರಿ ಕೇಳೋದಿಲ್ಲ, ನಿಮಗೆ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ, ಕೇಳ್ರಿ. ಅದು ನನ್ನ ಪರ್ಸ್ನಲ್ ಕನ್ವಿಕ್ಷನ್ ಇದು. ಅನೇಕ ಬಾರಿ ನಾನು ದೇವ್ರ ಹತ್ರ ಕೇಳೋದಿಲ್ಲ, ಆದರೂ ಕೂಡ ಕರ್ತನ ನನ್ನ ಅವಶ್ಯಕತೆಯನ್ನು ಅರಿತು ನನಗೆ ಕೊಡ್ತಾ ಬರ್ತಾ ಇದ್ದಾರೆ. ನಾನು ಹಣದ ಹಿಂದೆ ಹೋಗಿದ್ದರೆ ದೇವರು ಇದನ್ನು ಕೊಡ್ತಾಯಿದ್ರು ಅಂತ ನನಗೆ ನಂಬಿಕೆ ಇಲ್ಲ ಪ್ರಿಯರೇ. ಹಣದ ಹಿಂದೆ ಹೋಗಿದ್ರೆ ನನಗೆ ಯಾವುದು ಇವತ್ತು ಸಿಗ್ತಾ ಇರಲಿಲ್ಲ. ಯಾವುದೇ ಕಾರ್ಯ, ಈ ಸಂತೋಷ, ನಾನು ದೇವ್ರ ಸೇವೆ ಮಾಡ್ತಾ ಇದ್ದೀನಿ, ಇವತ್ತು ದೇವ್ರನ್ನ ಪ್ರೀತಿಸ್ತಾ ಇದ್ದೇನೆ. ಅಟ್ ದಿ ಸೇಮ್ ಟೈಮ್ ಈ ಲೋಕದಲ್ಲೂ ಕೂಡ ದೇವ್ರು ನನ್ನನ್ನು ಸುಖವಾಗಿಟ್ಟಿದ್ದಾರೆ. ಇದೆಲ್ಲ ನನಗೆ ದೊರಕ್ತಾ ಇರಲಿಲ್ಲ ಪ್ರಿಯರೇ, ಹಣದ ಹಿಂದೆ ಹೋಗಿದ್ರೆ. ಸೊ ಇವತ್ತು ನಾನು ನಿಮಗೂ ಕೂಡ ಎನ್ಕರೇಜ್ ಮಾಡ್ತೇನೆ, ಹಣ ನಿಮಗೆ ಅವಶ್ಯ, ಆದರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಸಮಯವನ್ನು ಕೊಡ್ರಿ.
ಹಣಕ್ಕೋಸ್ಕರ ಪೂರ್ತಿ ಸಮಯವನ್ನು ಕೊಟ್ಟು ದೇವರನ್ನ ಬಿಡುವಷ್ಟು ಸಮಯವನ್ನು ಕೊಡಬೇಡ್ರಿ. ನಿಮಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಈ ಕೆಲಸ ಮಾಡೋದ್ರಿಂದ ನನಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಸಭೆಗೆ ಹೋಗೋದಕ್ಕಾಗ್ತಾ ಇಲ್ಲ ಅಂತ ನೀವು ಹೇಳೋದಾದರೆ, ದೇವರ ಸೇವಕನಾಗಿ ನಾನು ಹೇಳ್ತೇನೆ, ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಅಂಥ ಕೆಲಸವನ್ನು ಬಿಟ್ಬಿಡ್ರಿ. ಅಂಥ ಕೆಲಸ ಬೇಕಾಗಿಲ್ಲ. ದೇವರು ನಿಮಗೆ ಖಂಡಿತವಾಗಿ ಒಳ್ಳೆಯ ಕೆಲಸವನ್ನು ಕೊಡ್ತಾರೆ. ದೇವರಿಗೆ ಸಮಯ ಕೊಡುವಂಥ ಕೆಲಸ, ಸಭೆಗೆ ಹೋಗೋದಕ್ಕೆ ಸಮಯ ಕೊಡುವಂಥ ಕೆಲಸ. ಹಾಲೆಲೂಯ. ಅಂಥ ಕೆಲಸವನ್ನು ಹುಡುಕ್ರಿ. ಹಾಲೆಲೂಯ. ಹಣದ ಹಿಂದೆ ಹೋಗಬೇಡ್ರಿ. ಯಾರಾದರೂ ನಾ ಅನೇಕ ಬಾರಿ ಸಾಕ್ಷಿಯನ್ನು ಕೇಳಿದ್ದೀನಿ, ಕೆಲವೊಂದು ಜನರು ಸಾಕ್ಷಿ ಹೇಳೋದನ್ನು ಕೇಳಿದ್ದೀನಿ. ಸಂಡೇ ನನಗೆ ಕೆಲಸ ಬರುತ್ತೆ ಅಂತಂದ್ರೆ ನನಗೆ ಅಂಥ ಕೆಲಸ ಬೇಡ ಅಂತ ಹೇಳಿದಂಥ ಜನರಿದ್ದಾರೆ. ಮೇ ಬಿ ಅವ್ರಿಗೆ ಸ್ವಲ್ಪ ಬೇರೆಯವ್ರಿಗಿಂತ ಕಡಿಮೆ ಸ್ಯಾಲ್ರಿ ಇರುವಂಥ ಕೆಲಸ ಸಿಕ್ಕಿರ್ಬೋದು, ಬಟ್ ನೆಮ್ಮದಿಯಾಗಿದ್ದಾರೆ. ದೇವರ ಜೊತೆಯಲ್ಲಿ ಅವರು ಅನ್ಯೋನ್ಯವಾಗಿದ್ದಾರೆ. ದೇವರ ಒಂದು ಸಮಾಧಾನದಲ್ಲಿ ಅವರಿದ್ದಾರೆ. ನಮಗೆ ಇವತ್ತು ಏನು ಬೇಕು ನಾವು ಆಲೋಚನೆ ಮಾಡೋಣಂತ. ದೇವರ ಸಮಾಧಾನ ಬೇಕಾ ಅಥವಾ ಹಣ ಬೇಕಾ? ನಾವು ಎರಡನ್ನೂ ಸೇವಿಸೋದಕ್ಕೆ ಆಗೋದಿಲ್ಲ. ಸೊ ಸ್ವಾಮಿ ಒಂದೇ ಸ್ಪಷ್ಟವಾಗಿ ಹೇಳಿದರು, ನಾನು ದೇವರನ್ನ ಆರಾಧಿಸ್ತೇನೆ, ವೈಭವ ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ, ಈ ಪ್ರಪಂಚದ ಕಾರ್ಯಗಳು ಬೇಕಾಗಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಿರಸ್ಕಾರ ಮಾಡಿದರು. ಅಂಥ ಯೇಸು ಸ್ವಾಮಿ ನಂಬಿದಂಥ ನಾವು ಕೂಡ ಹಣನ ದೇವರ ಅಂತ ಬಂದಾಗ ನಾವು ದೇವರನ್ನೇ ಆರಿಸಿಕೊಳ್ಳೋಣ. ಯಾಕಂದ್ರೆ ಅವರೇ ನಿತ್ಯ ನಿರಂತರ ನಮಗೆ ಸಮಾಧಾನ ಕೊಡುವಂಥವ್ರು, ನಮ್ಮನ್ನು ನಡೆಸುವಂಥವ್ರು ಆಗಿದ್ದಾರೆ. ಹಾಲೆಲೂಯ. ಸೊ 11ನೇ ವಚನ ನಾವು ನೋಡೋದಾದರೆ, ಇದು ಆ್ಯಕ್ಚುಲಿ ಲೂಕನ ಬರೆಸುವ ವಾರ್ತೆಯಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ಆಗ ಸ್ವಲ್ಪ ಕಾಲಕ್ಕೆ ಸೈತಾನನು ಯೇಸು ಸ್ವಾಮಿಯನ್ನು ಬಿಟ್ಟು ಹೋದನು ಎಂಬುದಾಗಿ. ಬಟ್ ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದೆ, ಆಗ ಸೈತಾನ ಆತನು ಬಿಟ್ಟನು ಅಂತಂದು. ಇನ್ನೊಂದು ವರ್ಷನಲ್ಲಿ ಇದೆ, ಸ್ವಲ್ಪ ಕಾಲ ಬಿಟ್ಟನು ಎಂಬುದಾಗಿ. ಯಾಕಂದರೆ ಸೈತಾನ ಶೋಧನೆ ಮಾಡಿದ್ದಾನೆ, ಯೇಸು ಸ್ವಾಮಿನ ಆವಾಗ ಶೋಧನೆ ಮಾಡಿದ್ದಾನೆ. ಬಟ್ ಆ ಸಮಯದಲ್ಲಿ ಆದಂಥ ಶೋಧನೆಗೆ ಅಲ್ಲಿಗೆ ಅಂತ್ಯವಾಯಿತು. ಹಾಲೆಲೂಯ. ನೋಡಿ, ಎಲ್ಲ ಶೋಧನೆಯಿಂದ ಸ್ವಾಮಿ ಏನಾದರೂ ಅದನ್ನು ತಪ್ಪಿಸ್ಕೊಂಡ್ರು, ಆ ಶೋಧನೆಯಿಂದ ಹೊರಗಡೆ ಬಂದರು. ಅದೇ ಕರ್ತನನ್ನು ನಾವು ಇವತ್ತು ಸೇವಿಸ್ತಾ ಇದ್ದೇವೆ. ಆ ಕರ್ತನು ನಮ್ಮನ್ನೆಲ್ಲ ಶೋಧನೆಯಿಂದ ಅವರು ಬಿಡುಗಡೆ ಮಾಡ್ತಾ ಇರ್ತಾರೆ. ಹಾಲೆಲೂಯ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಸರ್ವಶಕ್ತನಾದಂಥ ದೇವರೇ, ನಿನ್ನ ಮಕ್ಕಳಾದಂಥ ನಾವು ಈ ದಿವಸ ಕರ್ತನೆ ಅಪ್ಪ, ನೀನು ಶೋಧಿಸಲ್ಪಟ್ಟಂಥ ಕಾರ್ಯವನ್ನು ಅಪ್ಪ ನಾವು ತಿಳಿದುಕೊಳ್ಳುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಮ್ಮ ರೀತಿಯಲ್ಲಿ ನೀನು ಕೂಡ ಎಲ್ಲ ಕಾರ್ಯದಲ್ಲಿ ಶೋಧಿಸಲ್ಪಟ್ಟು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ನಿನ್ನ ಮಕ್ಕಳಾದ ನಾವು ಕೂಡ ನಮ್ಮ ಜೀವನದಲ್ಲಿ ಏನೇ ಶೋಧನೆ ಬಂದರೂ ಕೂಡ ನಾವು ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಪ್ಪ. ನಾವು ಪಾಪದಲ್ಲಿ ಬೀಳದಂತೆ ನಮಗೆ ನೀನು ಸಹಾಯ ಮಾಡಪ್ಪ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ದೇವರೇ. ಅಪ್ಪ, ಈ ದಿವಸ ನೋಡ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ನೀನು ಆಶೀರ್ವಾದ ಮಾಡಿರಿ, ಅವರ ಕುಟುಂಬವನ್ನು ಆಶೀರ್ವದಿಸ್ರಿ. ಈ ದಿವಸ ಅವರು ಯಾವುದೇ ಕಾರ್ಯ ಕೆಲಸಗಳಿಗೆ ಹೋದರೂ ಕೂಡ ಅದೆಲ್ಲದರಲ್ಲಿ ನಿನ್ನ ಹಸ್ತ ಅವರಿಗಿರಲಿ ಸ್ವಾಮಿ. ಅಪ್ಪ, ಎಲ್ಲ ಶೋಧನೆಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡು. ಶೋಧನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ತೋರಿಸಿಕೊಡ್ರಿ, ಅವರಿಗೆ ಸಹಾಯ ಮಾಡಿರಿ, ಬಲಪಡಿಸ್ರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ತಂದೆ, ನೀನು ಅವರಿಗೆ ಆರೋಗ್ಯವನ್ನು ಕೊಡ್ರಿ, ನೀವು ಅವರಿಗೆ ಬಲವನ್ನು ಕೊಡ್ರಿ, ನೀವು ಅವರಿಗೆ ಸಮಾಧಾನ ಕೊಟ್ಟು ನಡೆಸ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ದಿವಸವೆಲ್ಲ ನಿನ್ನ ಮಕ್ಕಳ ಜೊತೆಯಲ್ಲಿದ್ದು ನೀನು ಕಾಯ್ದು ಕಾಪಾಡು. ಯೇಸುವಿನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನನ್ನ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ಸೊ ನಾಳೆ ದಿವಸ ಗುರುವಾರ ನಾನು ಮತ್ತೆ ನಿಮ್ಮ ಜೊತೆಲಿ ಲೈವಲ್ಲಿ ನಾನು ಜಾಯ್ನ್ ಆಗ್ತೇನೆ. ಸೊ ಇವತ್ತು ಗೋವಾದಲ್ಲಿದ್ದೇನೆ. ಹಿಂದೆ ನೀವು ನೋಡ್ತಾ ಇರ್ಬೋದು, ಬೀಚ್ ಇದೆ. ಕರ್ತನ ಕೃಪೆಯಿಂದ ಸೇವೆ ಚೆನ್ನಾಗಿ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರಿಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಸೇವೆ ಮೂಲಕವಾಗಿ, ಚಿಕ್ಕ ಸೇವೆ ಮೂಲಕವಾಗಿ. ಹಲ್ಲೆಲೂಯಾ. ಸೊ ಈ ವಿಡಿಯೋನ ಶೇರ್ ಮಾಡಿರಿ, ಇತರ ಜೊತೆಲಿ ಶೇರ್ ಮಾಡಿರಿ. ನಾಳೆ ದಿವಸ ಮತ್ತೆ ನಾವು ಲೈವಲ್ಲಿ ನಾವು ಸಿಗೋಣ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ಡೇ.